ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ಬೆಳಗಾವಿಯ ಈ ಇಬ್ಬರು ಪ್ರಭಾವಿ ರಾಜಕಾರಣಿಗಳ ಬಗ್ಗೆ ನಿಮ್ಗೆ ಹಲವು ವಿಚಾರ ಗೊತ್ತಿರಬಹುದು. ಒಂದು ಕಾಲದಲ್ಲಿ ಪರಸ್ಪರ ಆಪ್ತರಂತೆ ಇದ್ದವರೀಗ ಬದ್ಧ ವೈರಿಗಳಾಗಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮಿನಿಸ್ಟರ್ ಆಗಿ ಮಿರ ಮಿಂಚುತ್ತಿದ್ರೆ, ರಮೇಶ್ ಜಾರಕಿಹೊಳಿ ಎಂಎಲ್ಎ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳುವಂತಾಗಿದೆ. ಹಾಗಿದ್ರೆ ಇವರಿಬ್ಬರ ಪೈಕಿ ಹೆಚ್ಚು ಆಸ್ತಿ ಮಾಡಿರೋದು ಯಾರು? ಹೆಚ್ಚು ಓದಿರೋದು ಯಾರು? ಹೆಚ್ಚು ಸಾಲ ಮಾಡಿರೋದು ಯಾರು? ಯಾರ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ಗಳಿವೆ ಅಂತ ಇಬ್ಬರನ್ನ ಅಕ್ಕಪಕ್ಕ ಕೂರಿಸಿ ಹೇಳ್ತಾ ಹೋಗ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಆದಾಯ. ಫ್ರೆಂಡ್ಸ್, ಲಕ್ಷ್ಮಿ ಹೆಬ್ಬಾಳ್ಕರ್ ವಾರ್ಷಿಕ ಆದಾಯ ಬರೋಬ್ಬರಿ 7.14 ಕೋಟಿ, ಅಂದ್ರೆ ತಿಂಗಳಿಗೆ 59 ಲಕ್ಷ, ದಿನಕ್ಕೆ 1,98,000 ರೂಪಾಯಿ. ರಮೇಶ್ ಜಾರಕಿಹೊಳಿಯ ವಾರ್ಷಿಕ ಆದಾಯ 20.84 ಲಕ್ಷ, ಅಂದ್ರೆ ತಿಂಗಳಿಗೆ 1.73 ಲಕ್ಷ, ದಿನಕ್ಕೆ 5,700 ರೂಪಾಯಿ. ರಮೇಶ್ ಜಾರಕಿಹೊಳಿಗಿಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಆದಾಯ 33 ಪಟ್ಟು ಹೆಚ್ಚಿದೆ. ಸೊ ಆದಾಯದ ವಿಚಾರದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ನಂಬರ್ 1. ಆದಾಯದ ಮೂಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಆದಾಯದ ಮೂಲವು ಹರ್ಷ ಶುಗರ್ಸ್ ನಿರ್ದೇಶಕಿ ಸ್ಥಾನಕ್ಕೆ ಬರುವ ವೇತನ, ಎಂಎಲ್ಎ ಸ್ಯಾಲರಿ, ಕೃಷಿ, ಬಡ್ಡಿ ಇತ್ಯಾದಿ ಆಗಿದೆ. ರಮೇಶ್ ಜಾರಕಿಹೊಳಿ ಆದಾಯದ ಮೂಲವು ಎಂಎಲ್ಎ ಸ್ಯಾಲರಿ, ಕೃಷಿ, ಬಡ್ಡಿ, ಡಿವಿಡೆಂಟ್ ಆಗಿದೆ. ವಾಹನಗಳು. ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬದ ಬಳಿ ಇನೋವಾ ಕ್ರಿಸ್ಟಾ ಮತ್ತು ಕಿಯಾ ಸೋನೆಟ್ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 44.86 ಲಕ್ಷ ರೂಪಾಯಿ. ರಮೇಶ್ ಜಾರಕಿಹೊಳಿ ಕುಟುಂಬದ ಬಳಿ ಟ್ರ್ಯಾಕ್ಟರ್, ಮಾರುತಿ 800 ಮತ್ತು ಇನೋವಾ ಕ್ರಿಸ್ಟಾ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 36.37 ಲಕ್ಷ ರೂಪಾಯಿ. ಸೊ ವಾಹನಗಳ ಮೌಲ್ಯದ ವಿಚಾರದಲ್ಲೂ ಲಕ್ಷ್ಮಿ ಹೆಬ್ಬಾಳ್ಕರ್ ನಂಬರ್ 1. ಶಿಕ್ಷಣ. ಲಕ್ಷ್ಮಿ ಹೆಬ್ಬಾಳ್ಕರ್ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ರಮೇಶ್ ಜಾರಕಿಹೊಳಿ BA ಫಸ್ಟ್ ಇಯರ್ ವರೆಗೆ ಓದಿದ್ದಾರೆ, ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ. ಸೊ ಶಿಕ್ಷಣದ ವಿಚಾರದಲ್ಲೂ ಲಕ್ಷ್ಮಿ ಹೆಬ್ಬಾಳ್ಕರ್ ನಂಬರ್ 1. ಕ್ರಿಮಿನಲ್ ಕೇಸ್ಗಳು. ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ 3 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. 3 ಕೇಸ್ ಕೂಡ ಕೊರೋನಾ ಟೈಮಲ್ಲಿ ಕಾನೂನು ಬಾಹಿರವಾಗಿ ಗುಂಪು ಸೇರಿ ಬೇರೆಯವರ ಜೀವಕ್ಕೆ ಅಪಾಯ ಒಡ್ಡಿದ ಆರೋಪಕ್ಕೆ ಸಂಬಂಧಿಸಿದ್ದಾಗಿವೆ. ರಮೇಶ್ ಜಾರಕಿಹೊಳಿ ವಿರುದ್ಧ 1 ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಅದು ಲೈಂಗಿಕ ಕಿರುಕುಳಕ್ಕೆ ಸಂಬಂಧಿಸಿದ್ದು. ಹೆಚ್ಚು ಕ್ರಿಮಿನಲ್ ಕೇಸ್ ಬಾಕಿ ಇರೋದು ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧವಾದ್ರೂ ಗಂಭೀರ ಕೇಸ್ ಬಾಕಿ ಇರೋದು ರಮೇಶ್ ಜಾರಕಿಹೊಳಿ ವಿರುದ್ಧ. ಚಿನ್ನಾಭರಣ. ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬದ ಬಳಿ 746 ಗ್ರಾಂ ಚಿನ್ನ ಮತ್ತು 2 ಕೆಜಿ 890 ಗ್ರಾಂ ಬೆಳ್ಳಿ ಆಭರಣಗಳಿವೆ. ಇವುಗಳ ಒಟ್ಟು ಮೌಲ್ಯ 34.20 ಲಕ್ಷ ರೂಪಾಯಿ. ರಮೇಶ್ ಜಾರಕಿಹೊಳಿ ಕುಟುಂಬದ ಬಳಿ 1 ಕೆಜಿ 552 ಗ್ರಾಂ ಚಿನ್ನ ಮತ್ತು 10 ಕೆಜಿ ಬೆಳ್ಳಿ ಆಭರಣಗಳಿವೆ. ಇವುಗಳ ಒಟ್ಟು ಮೌಲ್ಯ 8.72 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸೊ ಚಿನ್ನಾಭರಣಗಳ ವಿಚಾರದಲ್ಲೂ ಲಕ್ಷ್ಮಿ ಹೆಬ್ಬಾಳ್ಕರ್ ನಂಬರ್ 1. ಕೃಷಿ ಭೂಮಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬದ ಬಳಿ ಸುಮಾರು 52.98 ಲಕ್ಷ ಮೌಲ್ಯದ ಕೃಷಿ ಭೂಮಿ ಇದೆ. ರಮೇಶ್ ಜಾರಕಿಹೊಳಿ ಕುಟುಂಬದ ಬಳಿ 2.29 ಕೋಟಿ ಮೌಲ್ಯದ ಕೃಷಿ ಭೂಮಿ ಇದೆ. ಕೃಷಿ ಭೂಮಿಯಲ್ಲಿ ರಮೇಶ್ ಜಾರಕಿಹೊಳಿಯೇ ನಂಬರ್ 1. ಕೃಷಿಯೇತರ ಭೂಮಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬದ ಬಳಿ ಕೃಷಿಯೇತರ ಭೂಮಿ ಇಲ್ಲ. ರಮೇಶ್ ಜಾರಕಿಹೊಳಿ ಬಳಿ 5.73 ಕೋಟಿ ಮೌಲ್ಯದ್ದು ಇದೆ. ಸೊ ಕೃಷಿಯೇತರ ಭೂಮಿಯಲ್ಲೂ ರಮೇಶ್ ಜಾರಕಿಹೊಳಿಯೇ ನಂಬರ್ 1. ವಾಣಿಜ್ಯ ಕಟ್ಟಡ. ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ಅದೇ ತರ ರಮೇಶ್ ಜಾರಕಿಹೊಳಿ ಕುಟುಂಬದ ಬಳಿಯೂ ವಾಣಿಜ್ಯ ಕಟ್ಟಡಗಳಿಲ್ಲ. ಈ ವಿಚಾರದಲ್ಲಿ ಇಬ್ಬರು ಸೇಮ್ ಇದ್ದಾರೆ. ವಸತಿ ಕಟ್ಟಡ ಅಥವಾ ಮನೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬದ ಬಳಿ 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 1.52 ಕೋಟಿ ರೂಪಾಯಿ. ರಮೇಶ್ ಜಾರಕಿಹೊಳಿ ಕುಟುಂಬದ ಬಳಿ 3 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 5.76 ಕೋಟಿ ರೂಪಾಯಿ. ಸೊ ಮನೆ ಅಥವಾ ವಸತಿ ಕಟ್ಟಡಗಳ ವಿಚಾರದಲ್ಲೂ ರಮೇಶ್ ಜಾರಕಿಹೊಳಿಯೇ ನಂಬರ್ 1. ಸಾಲ ಮಾಡಿರೋದು. ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬ 6.88 ಕೋಟಿ ರೂಪಾಯಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಹೊಂದಿದೆ. ರಮೇಶ್ ಜಾರಕಿಹೊಳಿ ಕುಟುಂಬ ಬರೋಬ್ಬರಿ 43.48 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಹೊಂದಿದೆ. ಹೆಚ್ಚು ಸಾಲ ಮಾಡಿರೋದು ರಮೇಶ್ ಜಾರಕಿಹೊಳಿ ಕುಟುಂಬ.
ಒಟ್ಟು ಆಸ್ತಿ. ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ 13.18 ಕೋಟಿ ಅಂತ 2023 ವಿಧಾನಸಭೆ ಚುನಾವಣೆ ಟೈಮಲ್ಲಿ ಘೋಷಿಸಿಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ತಮ್ಮ ಕುಟುಂಬದ ಒಟ್ಟು ಆಸ್ತಿ 49.27 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಅಲ್ಲಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ಗಿಂತ ರಮೇಶ್ ಜಾರಕಿಹೊಳಿ 3 ಪಟ್ಟು ಹೆಚ್ಚು ಶ್ರೀಮಂತರಾಗಿದ್ದಾರೆ. ಆಸ್ತಿಯ ದೊಡ್ಡ ಪಾಲು. ಲಕ್ಷ್ಮಿ ಹೆಬ್ಬಾಳ್ಕರ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು, ಬಾಂಡ್, ಡಿಬೆಂಚರ್ದು. ಇವುಗಳ ರೂಪದಲ್ಲಿ 6 ಕೋಟಿ ಆಸ್ತಿ ಹೊಂದಿದ್ದಾರೆ. ರಮೇಶ್ ಜಾರಕಿಹೊಳಿ ಆಸ್ತಿಯಲ್ಲೂ ದೊಡ್ಡ ಪಾಲು ಇರೋದು ಷೇರು, ಬಾಂಡ್, ಡಿಬೆಂಚರ್ದೆ. ಸುಮಾರು 31 ಕೋಟಿದು. ಕ್ಷೇತ್ರ ಮತ್ತು ಹುದ್ದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕಿ ಕಮ್ ಮಿನಿಸ್ಟರ್. ರಮೇಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ಗೋಕಾಕ್ ಕ್ಷೇತ್ರದ ಬಿಜೆಪಿ ಶಾಸಕ. ಗೆಲುವಿನ ಅಂತರ. ಲಕ್ಷ್ಮಿ ಹೆಬ್ಬಾಳ್ಕರ್ ಬರೋಬ್ಬರಿ 56,000 ಓಟ್ಗಳ ಅಂತರದಿಂದ ಗೆದ್ದು ಎಂಎಲ್ಎ ಆಗಿದ್ದಾರೆ. ರಮೇಶ್ ಜಾರಕಿಹೊಳಿ 25,000 ಓಟ್ಗಳಿಂದ ಗೆದ್ದು ಎಂಎಲ್ಎ ಆಗಿದ್ದಾರೆ. ಚುನಾವಣಾ ಅನುಭವ. 2013ರಿಂದ ಚುನಾವಣಾ ರಾಜಕೀಯದಲ್ಲಿರೋ ಲಕ್ಷ್ಮಿ ಹೆಬ್ಬಾಳ್ಕರ್ ಅಲ್ಲಿಂದ ಇಲ್ಲಿಯವರೆಗೆ 2 ಬಾರಿ ಶಾಸಕಿಯಾಗಿ, 1 ಸಲ ಮಂತ್ರಿಯಾಗಿದ್ದಾರೆ, 1 ಸಲ ವಿಧಾನಸಭೆ ಚುನಾವಣೆ ಸೋತಿದ್ದಾರೆ. ರಮೇಶ್ ಜಾರಕಿಹೊಳಿ 1985ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 7 ಸಲ ಶಾಸಕರಾಗಿ, 2 ಸಲ ಮಂತ್ರಿಯಾಗಿದ್ದಾರೆ, 1 ಸಲ ವಿಧಾನಸಭೆ ಚುನಾವಣೆ ಸೋತಿದ್ದಾರೆ. ಅಲ್ಲಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ಗಿಂತ ರಮೇಶ್ ಜಾರಕಿಹೊಳಿಗೆ ರಾಜಕೀಯದಲ್ಲಿ ಹೆಚ್ಚು ಅನುಭವ ಇದೆ ಅನ್ನೋದು ಸ್ಪಷ್ಟ. ಉದ್ಯೋಗ ಅಥವಾ ವೃತ್ತಿ. ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಉದ್ಯೋಗವನ್ನ ಹರ್ಷ ಶುಗರ್ಸ್, ಮೃಣಾಲ್ ಶುಗರ್ಸ್ ಹಾಗೂ ಹರ್ಷ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕಂಪನಿಗಳ ನಿರ್ದೇಶಕಿ, ಲಕ್ಷ್ಮೀ ತಾಯಿ ಫೌಂಡೇಶನ್ ನ ಅಧ್ಯಕ್ಷೆ ಅಂತ ಘೋಷಿಸಿಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ತಮ್ಮ ಉದ್ಯೋಗವನ್ನ ಎಂಎಲ್ಎ, ಬಿಸಿನೆಸ್ ಮ್ಯಾನ್, ಕೃಷಿಕ ಅಂತ ಘೋಷಿಸಿಕೊಂಡಿದ್ದಾರೆ. ವಯಸ್ಸು. ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಈಗ 48 ವರ್ಷ ವಯಸ್ಸು. ರಮೇಶ್ ಜಾರಕಿಹೊಳಿಗೆ 63 ವರ್ಷ ವಯಸ್ಸು. ಸೊ ವಯಸ್ಸಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ಗಿಂತ ರಮೇಶ್ ಜಾರಕಿಹೊಳಿ 15 ವರ್ಷ ದೊಡ್ಡವರು. ಪತಿ, ಪತ್ನಿ ಅಥವಾ ಕುಟುಂಬ. ಲಕ್ಷ್ಮಿ ಹೆಬ್ಬಾಳ್ಕರ್ ಪತಿಯ ಹೆಸರು ರವೀಂದ್ರ ಹೆಬ್ಬಾಳ್ಕರ್. ಇವರಿಗೆ ಮೃಣಾಲ್ ಹೆಬ್ಬಾಳ್ಕರ್ ಎಂಬ ಮಗನಿದ್ದಾನೆ. ರಮೇಶ್ ಜಾರಕಿಹೊಳಿಯ ಪತ್ನಿ ಹೆಸರು ಜಯಶ್ರೀ ಜಾರಕಿಹೊಳಿ. ಇವರಿಗೆ ಸಂತೋಷ್ ಜಾರಕಿಹೊಳಿ ಮತ್ತು ಅಮರ್ನಾಥ್ ಜಾರಕಿಹೊಳಿ ಎಂಬ ಮಕ್ಕಳಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಬೆಳಗಾವಿಯ ಇಬ್ಬರು ಪ್ರಭಾವಿ ಲೀಡರ್ಗಳಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ಪೈಕಿ ಯಾರು ಯಾವುದರಲ್ಲಿ ನಂಬರ್ 1 ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದೆಲ್ಲವನ್ನ 2023 ವಿಧಾನಸಭೆ ಎಲೆಕ್ಷನ್ಗೆ ನಿಲ್ಲುವಾಗ ಚುನಾವಣಾ ಆಯೋಗಕ್ಕೆ ಇವರು ಸಲ್ಲಿಸಿದ ಅಫಿಡವಿಟ್ ಆಧಾರದಲ್ಲಿ ಹೇಳಿದ್ದೀವಿ. ಇವರಿಬ್ಬರಲ್ಲಿ ಯಾರು ಒಳ್ಳೆ ಲೀಡರ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.